ಧನ ಸಂಪತ್ತು ಗಳಿಸಲು ಮನುಷ್ಯ ಚೆನ್ನಾಗಿ ಮೈ ದುಡಿದು ದುಡಿತಾನೆ. ಹಗಲು ರಾತ್ರಿ ಎನ್ನದೇ ದೇಹವನ್ನು ದಂಡಿಸ್ತಾನೆ. ಏಕೆಂದರೆ ಕಣ್ಣು ಮುಂದೆ ಝಣ ಝಣ ಅನ್ನುವಂತಹ ಹಣ ಕಾಣಿಸ್ತಾ ಇರ್ತದೆ. ಬ್ಯಾಂಕಿನ ಪಾಸ್ಬುಕ್ನಲ್ಲಿ ಅಂಕಿಗಳು ಬೆಳೀತಾ ಇರೋದು ಕಾಣಿಸ್ತಾ ಇರ್ತದೆ. ರಾತ್ರಿ ಹೊತ್ತು ಹೇಗಾದರೂ ಸರಿನೇ ಒಂದು ಸ್ವಲ್ಪ ಮದಿರಾಪಾನವನ್ನು ಮಾಡಿ ಆದರೂ ಆಯಾಸವನ್ನು ಪರಿಹರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಮತ್ತೆ ಬೆಳಗಾಗಿದ್ದು ಕೆಲಸಕ್ಕೆ ಹೊರಡ್ತಾನೆ. ಏಕೆಂದರೆ ಹಣವೇ ಮುಖ್ಯ ಆಗಿರ್ತದೆ. ಆದರೆ ಇಷ್ಟು ಆಸಕ್ತಿಯನ್ನು ದೈವ ಸಾಕ್ಷಾತ್ಕಾರಕ್ಕೆ ತೊಡಗಿಸಿದರೆ ಅವನ ದರ್ಶನ ಆಗೇ ಬಿಡ್ತದೆ. ನಮಗೆ ಹಣದ ಕುರಿತು ಇರುವಂತಹ ಆಸಕ್ತಿ ದೇವರನ್ನು ಕುರಿತಾಗಿ ಇರುವುದಿಲ್ಲ. ಮನಸ್ಸನ್ನು ಒತ್ತಾಯಪೂರ್ವಕವಾಗಿ ಭಗವಂತನ ಚರಣಗಳಲ್ಲಿ ತೊಡಗಿಸಬೇಕು. ಆಗ ಭಗವಂತನ ದರ್ಶನದ ಲಾಭ ಸಿಗುತ್ತದೆ. ಭಗವಂತನ ಹೊರತಾಗಿ ಒಂದು ಕ್ಷಣ ಕಾಲವೂ ಸಹ ನನಗೆ ಇರೋಕ್ಕಾಗೋದಿಲ್ಲ ಅಂತ ಅನ್ನಿಸ್ಬೇಕು. ಯಾವ ರೀತಿ ಮನುಷ್ಯನ ಒಂದು ನೀರಿನಲ್ಲಿ ಮುಳುಗಿಸಿದರೆ ಬೇಗನೆ ತಲೆ ಎತ್ತುವಂತಹ ಪ್ರಯತ್ನ ಮಾಡ್ತಾನೆ ಉಸಿರಾಟಕ್ಕಾಗಿ, ವಾಯುವಿಗಾಗಿ, ಅದೇ ರೀತಿ ಭಗವಂತನ ನೋಡದೇ ಒಂದು ಕ್ಷಣ ಸಹ ನಾನು ಇರಲಾರೆ ಅಂತ ಅನ್ನಿಸಿದಾಗ ಅವನೇ ನಮ್ಮ ಹತ್ರ ಬರ್ತಾನೆ. ಇದಕ್ಕೆ ನಾವು ಮಿಕ್ಕಿದ್ದನ್ನೆಲ್ಲ ಬಿಟ್ಬಿಡಬೇಕು. ನಶ್ವರವಾದಂತಹ ಎಲ್ಲ ಐಶ್ವರ್ಯಗಳನ್ನು ಬಿಟ್ಬಿಡಬೇಕು. ಯಾವುದು ಭಗವಂತನಿಗೆ ಗೌಣ ಅನಿಸುತ್ತೋ ಅದನ್ನೆಲ್ಲ ಬಿಟ್ಬಿಡಬೇಕು. ನಿದ್ದೆ ಬಿಟ್ಬಿಡಬೇಕು, ಕಡಿಮೆ ಮಾಡಬೇಕು. ಅದನ್ನು ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪ ಮಾಡಬೇಕು, ಭಜನೆಯನ್ನು ಮಾಡಬೇಕು, ಭಗವಂತನನ್ನು ನೆನೆಸಬೇಕು. ನಿಷ್ಠೆ ಭಕ್ತಿ ಎಲ್ಲ ಸೇರಿದಾಗ ಅವನ ದರ್ಶನದ ಲಾಭ ದೊರೀತದೆ. ಇಲ್ಲೇ ಇದ್ದರೆ ಅಲ್ಲಿ ತನಕ ನಾವು ಈ ಹಣದ ಹಿಂದೆಯೇ ಓಡ್ತಾ ಇರ್ತೀವಿ.